ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಕೃಷಿಯಲ್ಲಿ ಎದುರಾಗುವ ಸಮಸ್ಯೆ, ಕೃಷಿಕರಿಗೆ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ. ರಾಜ್ಯ ಕೃಷಿ ಇಲಾಖೆ ಸಹಯೋಗದೊಂದಿಗೆ ನ್ಯೂಸ್ ಫಸ್ಟ್ ಕೃಷಿ ದೇವೋ ಭವ. ರೈತರಿಗಾಗಿ ವಿಶೇಷ ಕಾರ್ಯಕ್ರಮ. 10 ಪ್ರಗತಿಪರ ರೈತರಿಗೆ ಭೂ ತಪಸ್ವಿ ಗೌರವ. ರಾಜಕಾಲುವೆ ಒತ್ತುವರಿ ಮಾಡಿ ಅಕ್ರಮವಾಗಿ ಶಾಲೆ ಕಾಂಪೌಂಡ್ ನಿರ್ಮಾಣ. ವಿಸ್ಡಮ್ ಫೋರ್ಟ್ ಶಾಲೆಯ ಅಕ್ರಮದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಬಳಿಕ ಎಚ್ಚೆತ್ತ ಪಾಲಿಕೆ ಚೀಫ್ ಇಂಜಿನಿಯರ್. ಪರಿಶೀಲನೆ ಮಾಡ್ತೇವೆ ಎಂದ ಚೀಫ್ ಇಂಜಿನಿಯರ್ ಎಸ್ ಪ್ರಹ್ಲಾದ್. ಪೊಲೀಸರಿಗೆ ತಲೆನೋವಾದ ನಟ ಮಳೆನೂರು ಮನು ಕೇಸ್. ನಿಜವಾಗ್ಲೂ ಅತ್ಯಾಚಾರ ನಡೆದಿದೆಯಾ, ಪ್ರಚಾರದ ಗಿಮಿಕ್ಕ ಅಂತ ಕನ್ಫ್ಯೂಷನ್. ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇರುವ ಪೊಲೀಸರು. ನಟನ ಮೊಬೈಲ್ನಲ್ಲಿ ಸಿಕ್ಕಿಲ್ಲ ಖಾಸಗಿ ವಿಡಿಯೋ ಫೋಟೋಸ್. ಅತ್ಯಾಚಾರ ಮಾಡಿದ್ದಾನೆ ಅಂತಿರುವ ನಟಿ, ನಾನೇನು ಮಾಡಿಲ್ಲ ಅಂತಿರುವ ಮನು. ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ವಿಚಾರಣೆ. ನಟನ ವಿರುದ್ಧ ಅತ್ಯಾಚಾರ ಕೇಸ್ನಲ್ಲಿ ಟೆಕ್ನಿಕಲ್ ಸಾಕ್ಷಿ ಕಲೆ ಹಾಕಲು ಸಿದ್ಧತೆ. ಮನು ಯಾವ್ಯಾವ ಎಷ್ಟು ಮೊಬೈಲ್ಗಳನ್ನು ಬಳಸಿದ್ದ, ಅಬಾರ್ಷನ್ ಬಗ್ಗೆಯೂ ಮಾಹಿತಿ ಕಲೆ ಹಾಕ್ತಾ ಇರುವ ಪೊಲೀಸರು. ರಾಮನಗರ ಜಿಲ್ಲೆಯ ಹೆಸರಿನ ವಿಚಾರದಲ್ಲಿ ಕೇಂದ್ರ ಸಚಿವ ಡಿಸಿಎಂ ನಡುವೆ ಫೈಟ್. ಹೆಸರು ಬದಲಾವಣೆಗೆ ಎಚ್ಡಿ ಕುಮಾರಸ್ವಾಮಿ ವಿರೋಧ. ಸಂಪುಟದಲ್ಲಿ ತೀರ್ಮಾನಿಸಿ ಆದೇಶ ಹೊರಡಿಸುವ ಮೂಲಕ ಪ್ರಭುತ್ವ ಸಾಧಿಸಲು ಡಿಕೆಶಿ ಯತ್ನ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಗೆ ದಿಗ್ಬಂಧನಕ್ಕೆ ಖಂಡನೆ. ಕಲಬುರಗಿಯಲ್ಲಿ ಬಿಜೆಪಿಯಿಂದ ಹೋರಾಟ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ. ಮಳೆ ನಿಂತರೂ ಮೂಳೆ ಮುರ್ಕೊಳ್ಳೋರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ರಸ್ತೆ ಗುಂಡಿಗಳಿಂದಾಗಿ ಮೂಳೆ ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ಸವಾರರು. ವೈದ್ಯರ ಬಳಿ ಬರೋರ ಸಂಖ್ಯೆ 20% ಹೆಚ್ಚಳ. 25ರಿಂದ 40 ವರ್ಷದೊಳಗಿನವರ ಹೆಚ್ಚಿನ ಸಮಸ್ಯೆ. ಉಡುಪಿ ಜಿಲ್ಲೆಯಲ್ಲಿ ಮುಂದುವರೆದ ಪೂರ್ವ ಮುಂಗಾರು ಆರ್ಭಟ. ಚಂಡಮಾರುತದ ಅಲರ್ಟ್ನಿಂದ ಬೋಟ್ ಶಿಫ್ಟ್ ಮಾಡುವುದಕ್ಕೆ ಮೀನುಗಾರರ ಸರ್ಕಸ್. ಅಕ್ಟೋಬರ್ ತಿಂಗಳಲ್ಲಿ ಮುಂಗಾರು ಮುಗಿಯುವವರೆಗೂ ಮೀನುಗಾರರಿಗೆ ಬ್ರೇಕ್. ಮಂಗಳೂರಿನ ಬಟ್ಟಪ್ಪಾಡಿಯಲ್ಲಿ ಕಡಲ ಕೊರೆತ ಆತಂಕ. ತಡೆಯುವುದಕ್ಕೆ ತುರ್ತು ಕಾಮಗಾರಿ ನಡೆಸುವುದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ. 6 ತಿಂಗಳ ಹಿಂದೆಯೇ 5 ಕೋಟಿ ಅನುದಾನ ಬಿಡುಗಡೆಯಾದರೂ ತಡೆಗೋಡೆ ಮಾತ್ರ ಕನಸು. ಭಾರೀ ಗಾಳಿಯಿಂದ ಮುರಿದು ಬೀಳ್ತಾ ಇರುವ ವಿದ್ಯುತ್ ಕಂಬಗಳು. ಮೂಡಿಗೆರೆ ತಾಲೂಕಿನಲ್ಲಿ ಹಲವು ಮರಗಳು ಧರಾಶಾಯಿ. ಎಲ್ಲವನ್ನ ಸರಿಪಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಸಿಬ್ಬಂದಿ ಹರಸಾಹಸ. ಮುಂಗಾರು ಆರಂಭಕ್ಕೆ ಮೊದಲೇ ತುಂಬುತ್ತಾ ಇದೆ ಮಿನಿ ಡ್ಯಾಮ್. ಕೊಪ್ಪಳದ ಕಿನ್ನಾಳ ಮುದ್ಲಾಪುರ ಬಳಿಯ ಹಿರೇಹಳ್ಳಿ ಜಲಾಶಯ ಭರ್ತಿಗೆ ಕೌಂಟ್ ಡೌನ್. ಜಲಾಶಯ ಪಾತ್ರದ ಗ್ರಾಮಗಳಿಗೆ ಎಚ್ಚರಿಕೆ ರವಾನೆ. ಲಾಲ್ಬಾಗ್ನಲ್ಲಿ ಧರೆಗುರುಳಿದ 150 ವರ್ಷದ ಹಳೆಯ ಮರ. ಫೈಕಸ್ ಕನ್ನಿಂಗ್ ಹ್ಯಾಮ್ ಪ್ರಭೇದದ ಬೃಹತ್ ಮರ ಧರಾಶಾಯಿ. ಲಾಲ್ಬಾಗ್ ವೆಸ್ಟ್ ಗೇಟ್ ಬಳಿ ವಿ ಆಕಾರದಲ್ಲಿ ಬೆಳೆದಿದ್ದ ಟೊಳ್ಳಾಗಿ ಇಬ್ಬಾಗ. ಇನ್ನು 3 ದಿನಗಳಲ್ಲಿ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಸಾಧ್ಯತೆ. ಮೇ 27 ಅಥವಾ 28ಕ್ಕೆ ಆಗಮಿಸುವ ನಿರೀಕ್ಷೆ. ಜೂನ್ ಮೊದಲ ವಾರದ ಬದಲಿಗೆ ಈ ಬಾರಿ 3-4 ದಿನ ಮೊದಲೇ ಆಗಮನ. ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಬೆಂಗಳೂರಲ್ಲಿ 3 ಮಕ್ಕಳಲ್ಲಿ ಕೊರೋನಾ ಪತ್ತೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 1, ಖಾಸಗಿ ಆಸ್ಪತ್ರೆಗಳಲ್ಲಿ 2 ಕೇಸ್ ದೃಢ. ಈವರೆಗೂ ರಾಜ್ಯದಲ್ಲಿ ಒಟ್ಟು 35 ಮಂದಿಗೆ ಸೋಂಕು. 32 ಕೇಸ್ ಬೆಂಗಳೂರಲ್ಲೇ ಪತ್ತೆ. ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ ಮಹಾಮಾರಿ ಕೊರೋನಾ. ನಿಗಾ ವಹಿಸುವಂತೆ ರಾಜ್ಯ ಆರೋಗ್ಯ ಇಲಾಖೆಗೆ ಕೇಂದ್ರದಿಂದ ಸೂಚನೆ. ಕೇರಳ, ಕರ್ನಾಟಕ ಮತ್ತು ಆಂಧ್ರದಲ್ಲಿ ಮಾಸ್ಕ್ ಧರಿಸಲು ಸಲಹೆ. ರಾಜ್ಯದಲ್ಲೂ ಕೊರೋನಾ ಕೇಸ್ ಹೆಚ್ಚಳ ಹಿನ್ನೆಲೆ ವಿಕ್ಟೋರಿಯಾ ಬೌರಿಂಗ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಹೆಚ್ಚಳ. ಬೆಂಗಳೂರಿನಲ್ಲಿ ಕೊರೋನಾ ಪರೀಕ್ಷೆಯ ಸಂಖ್ಯೆ ಹೆಚ್ಚಿಸಲು ಪ್ಲಾನ್.
ಸರ್ಕಾರದ ಈ ಸ್ವತ್ತು ಸಾಫ್ಟ್ವೇರ್ಗೆ ಕನ್ನ ಹಾಕಿ ದಾಖಲೆ ತಿದ್ದುಪಡಿ. 500ಕ್ಕೂ ಹೆಚ್ಚು ದಾಖಲೆಗಳ ತಿದ್ದುಪಡಿ ಮಾಡಿದ್ದ 3 ಖದೀಮರು ಶರತ್, ನದೀಂ, ದೀಪಕ್ ಅನ್ನುವವರನ್ನ ಬಂಧಿಸಿದ ರಾಮನಗರ ಪೊಲೀಸರು. ಇವತ್ತು UGCET 2025ರ ಫಲಿತಾಂಶ ಪ್ರಕಟ. ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ರಿಂದ ರಿಸಲ್ಟ್ ಅನೌನ್ಸ್. ಇಂಜಿನಿಯರಿಂಗ್ನಲ್ಲಿ ಭಾವೇಶ್ ಜಯಂತಿ ಮೊದಲ ರ್ಯಾಂಕ್, ಸಾತ್ವಿಕ್ ಬಿರಾದರ್ 2ನೇ ರ್ಯಾಂಕ್. ಮಧ್ಯಾಹ್ನ 2 ಗಂಟೆಯಿಂದ ಅಧಿಕೃತ ವೆಬ್ಸೈಟ್ನಲ್ಲೂ ಫಲಿತಾಂಶ ಲಭ್ಯ. ಇಂಡಸ್ ನದಿ ನೀರು ಸಮಸ್ಯೆ ಬಗೆಹರಿಸದೇ ಇದ್ರೆ ನಾವು ಹಸಿವಿನಿಂದ ಸಾಯ್ತೇವೆ. ನಮ್ಮ ಮೇಲೆ ವಾಟರ್ ಬಾಂಬ್ ನೇತಾಡ್ತಾ ಇದೆ. ಪಾಕ್ ಸಂಸತ್ತಿನಲ್ಲಿ ಸಂಸದ ಸೈಯದ್ ಅಲಿ ಜಾಫರ್ ಆತಂಕ. ಉಗ್ರ ಪೋಷಕ ಪಾಕ್ಗೆ ದಿಟ್ಟ ಪಾಠ ಕಲಿಸ್ತಾ ಇದೆ ಭಾರತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.